ಕಾನ್ಸ್ಟೇಬಲ್ ಕೃಷ್ಣಯ್ಯ, ಇಬ್ರೆಂಟಿರ್ ಕಾಟನ ನೀನ್ ಹೆಂಗಯ್ಯ ಸಹಿಸ್ತಾ ಇದೀಯಾ? ಡೊಂಗ್ರಿಕೆ ಬಚ್ಚ, ಅವನ್ಯಾರು? ಏಯ್, ಅಲ್ಲಲ್ವೋ, ಇಲ್ಲಿ. ಓಯ, ಮೊದಲೇ ಮನಸ್ಸರಿಲ್ಲ, ಇದ್ರ ಮನಸ್ಸಾಕ್ಷಿ ಬೇರೆ. ಅದೇ ನಂಗೆ ಉರಿಯುತ್ತೆ. ನಾನು ನಿನ್ನ ಮನಸ್ಸಾಕ್ಷಿ ಅಲ್ವೋ? ನಾನೇ ಒರಿಜಿನಲ್ ಕಾನ್ಸ್ಟೇಬಲ್ ಕೃಷ್ಣಯ್ಯ. ಸರ್, ನೀವ ಸರ್? ನಮಸ್ಕಾರ ಸರ್. ನಮಸ್ಕಾರ. ಶಟ್ ಅಪ್. ಏನೋ ಕಳ್ಳನ್ ಮಗನೆ, ಡೂಪ್ಲಿಕೇಟ್ ಸ್ಕೌಂಡ್ರಲ್. ಆ ದೇವ್ರು ನನ್ನ ನಿನ್ನ ಇಬ್ಬರನ್ನು ಒಂದೇ ರೂಪದಲ್ಲಿ ಸೃಷ್ಟಿಸಿ ತಪ್ಪು ಮಾಡಿದಕ್ಕೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಡ್ಯೂಟಿ ಜಾಯ್ನ್ ಆಗ್ತೀಯಾ? ಡ್ಯೂಟಿ ಜಾಯ್ನ್ ಆಗಿ ಸಾಲದು ಅಂತ ನಾನು ಇಬ್ಬರಿಂಟಿಯನ್ನು ಕರ್ಕೊಂಡ್ಬಂದು ಸಂಸಾರ ಬೇರೆ ಮಾಡ್ತೀಯಾ? ನೀನ್ ಮಾಡ್ರೆ 2 ಅಪರಾಧಕ್ಕೂ ಗಲ್ ಶಿಕ್ಷೆ ಕೊಡಿಸ್ತೀನಿ. ನಡೆ ಸ್ಟೇಷನ್ಗೆ. ಸ್ವಲ್ಪ ತಾಳಿ ಸರ್, ನಾನ್ ಮಾಡಿದ ಕೆಲ್ಸಕ್ಕೆ ನಿಮ್ಗೆ ಕೋಪ ಬರೋ ಸಹಜನೆ. ಆದ್ರೆ ನಾನ್ ಯಾವ ಪರಿಸ್ಥಿತಿಲಿ ಆ ಕೆಲಸ ಮಾಡ್ಬೇಕಾ ಬಂತು ಅಂತ ದಯವಿಟ್ಟು ಸ್ವಲ್ಪ ಕೇಳಿ ಸರ್. ಅದೇ ನಂಗೆ ಉರಿಯುತ್ತೆ. ನಾನ್ ಕೇಳಲ್ಲ. ನನ್ ಮಾತು ಕೇಳ್ಬೇಕು, ಕೇಳ್ರಿ. ಸರಿ ಹೇಳು. ಇದು ಸರ್ ನಡೆದ ವಿಷಯ. ನಾನ್ ಕೆಲ್ಸಕ್ಕೆ ಸೇರ್ಲಿಲ್ಲ ಅಂದ್ರೆ ಲಲಿತಾನ ಮದುವೆ ಮಾಡ್ಕೊಡಲ್ಲ ಅಂತ ನಮ್ಮ ಮಾವ. ಅದಕ್ಕೆ ನನ್ ಕೆಲಸ ಸೆಟ್ಲ್ ಆಗ್ಬಿಟ್ಟ. ದಯವಿಟ್ಟು ನನಗೆ ಕ್ಷಮಿಸಿ ಸರ್, ನಿಮ್ ಕಾಲ್ ಇಟ್ಕೋತೀನಿ. ಕ್ಷಮಿಸಿದೀನಿ. ಮೊದಲು ನಿಮ್ ಮನೆಗೆ ಹೋಗಿ ನಿಮ್ ಮತ್ತೆ ಮಾಡೋ ಪಾದ ಪೂಜೆಯಿಂದ ನಿಮ್ ಮಾವನ ಕಾಪಾಡು. ಸರ್, ನಮ್ಮ ಮತ್ತೆ ಮಾಡೋ ಪಾದ ಪೂಜೆ ನಿಮ್ಗೆ ಗೊತ್ತು? ಅದೇ ನಂಗೆ ಉರಿಯುತ್ತೆ. ಲಲಿತಾ ಜೊತೆಲಿ ನಿಮ್ ಮನೆಗೆ ಹೋದಾಗ ನೋಡ್ದೆ. ಲಲಿತಾ ಕೂಡ ಗೊತ್ತಾ ಸರ್? ಗೊತ್ತಾ? ಅವಳ ಜೊತೆಲಿ ಹಾಡು ಕೂಡ ಹಾಡಿದೀನಿ. ನನ್ ಲಲಿತಾ ಜೊತೆ ಡ್ಯೂಟ್ ಎಲ್ಲ ಹಾಡ್ತೀಯಾ? ದ್ರೋಹಿ, ಪಾಪಿ. ಅದೇ ನಂಗೆ ಉರಿಯುತ್ತೆ. ನನ್ ಹೆಂಡತಿ ಹತ್ರ ನೀನ್ ಕೆಲಸ ಮಾಡಿಸ್ಕೊತಾ ಇಲ್ಲ. ನಾನು ಅವ್ರನ್ನ ನನ್ ತಂಗಿದ್ರ ತರ ತಿಳ್ಕೊಂಡಿದ್ದೀನಿ. ನಾನು ಅಷ್ಟೇ ನಿನ್ ಲಲಿತಾನ ನನ್ ತಂಗಿ ತರನೇ ತಿಳ್ಕೊಂಡಿದ್ದೀನಿ. ಈ ನನ್ನ ಹೆಂಡತಿನ ನನ್ನ ಡ್ಯೂಟಿನ ಬಿಟ್ಟು ಬಿಡುಗಾಡಿಲಿಂದ. ಸರ್, ಈಗ ನನ್ನ ಕೆಲಸ ಇಲ್ಲ ಅಂತ ಗೊತ್ತಾದ್ರೆ ನಮ್ ಮದುವೆ ಆಗಲ್ಲ. ನಮ್ ಮದುವೆ ಆಗದೆ ಹೋದ್ರೆ ನನ್ ಲಲಿತಾ ಆತ್ಮಹತ್ಯೆ ಮಾಡ್ಕೋತಾಳೆ. ಆಮೇಲೆ ನಾನು ಸಾಯ್ತೀನಿ. ಅಮರ ಪ್ರೇಮಿಗಳ ಸಾವಿಗೆ ನೀವೇ ಕಾರಣರಾಗ್ತೀರಾ. ಯೋಚನೆ ಮಾಡಿ ಸರ್. ನೋಡು ಬ್ರದರ್, ನಾನು ಎಷ್ಟೇ ಸಿನ್ಸಿಯರ್ ಕೆಲಸ ಮಾಡಿದ್ರು ಸರ್ಕಾರದಿಂದ ನನಗೆ ಗೌರವ ಸಿಗ್ಲಿಲ್ಲ. ನನ್ನ ಸಹಕಾರದಿಂದ ನಿನಗೆ ಉಪಕಾರ ಆಗಿ ನಿನ್ನ ಮದುವೆ ಆಗೋದಾದ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ದನ್ನ ತೃಪ್ತಿನಾದ್ರೂ ನನಗೆ ಸಿಗುತ್ತೆ. ಹಾಗೆ ಆಗ್ಲಿ. ಥ್ಯಾಂಕ್ ಯು ಸರ್. ನಾನ್ ಸತ್ ಮೇಲೆ ನಿಮ್ ಹೋಟೆಲ್ ಉಡ್ತೀನಿ. ಅದೇ ನಂಗೆ ಉರಿಯುತ್ತೆ. ನೀನ್ ಸತ್ ಮೇಲೆ ನನ್ನ ಹೋಟೆಲ್ ಏನು ಉಡ್ಬೇಕಾದಿಲ್ಲ. ಒಂದ್ ಕೆಲಸ ಮಾಡು, ನೀನು ಮದುವೆ ಆಗೋವರೆಗೂ ನಮ್ಮನೇಲಿ ಇರು. ನಾನ್ ಡ್ಯೂಟಿಗೆ ಹೋಗ್ತೀನಿ. ಅಯ್ಯೋ ಬಾಸ್, ಹಾಗೇನಾದ್ರೂ ಆದ್ರೆ ನಾವಿಬ್ರು ಇರೋ ವಿಷಯ ನಿಮ್ ಹೆಂಡ್ತಿರ್ಗಲ್ದೆ ಊರ್ನವ್ರಿಗೆಲ್ಲ ಗೊತ್ತಾಗೋಗುತ್ತೆ. ಆಮೇಲೆ ನಮ್ಮ ಮಾವನಿಗೂ ಗೊತ್ತಾಗಿ ಕುಟ್ಟೆಲ್ಲ ರಟ್ಟಾಗಿ ನನ್ ಮದುವೆ ಕೂಡ ನಿಂತೋಗುತ್ತೆ. ಹೌದಾ? ಹಾಗಾದ್ರೆ ಏನ್ ಮಾಡೋದು? ಬಾಸ್, ಒಂದ್ ಐಡಿಯಾ. ಡ್ಯೂಟಿ ನಾನ್ ನೋಡ್ಕೋತೀನಿ, ಸಂಸಾರ ನೀವ್ ನೋಡ್ಕೊಳ್ಳಿ. ನಾನ್ ಡ್ಯೂಟಿ ಮಾಡ್ದಾಗ ಆಗುತ್ತೆ, ನೀವ್ ರೆಸ್ಟ್ ತಗೊಂಡಾಗ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ವಿಷಯ ಯಾರು ಗೊತ್ತಾಗ್ಕೊಡ್ದು. ಕೊನೆಗೆ ನಿಮ್ ಹೆಂಡ್ತಿರ್ಗೂ ಗೊತ್ತಾಗಬಾರ್ದು. ನೋಡು, ನೀನ್ ಹತ್ತು ನಾನು ಮಂಚಾಗಿ ತುಂಬಾ ದಿನ ಆಯ್ತು. ಅಯ್ಯೋ ಬಾಸ್, ನಾನು ಈ ಟೌನ್ ಉಟ್ಕೊಂಡ್ ಬಂದಿರೋದು ನಿಮ್ ಹೆಂಡತಿ ನೋಡಿದಾರೆ. ಈಗ ಡ್ರೆಸ್ ಏನಾದ್ರೂ ಬದಲಾದ್ರೆ ಇಬ್ರಿಗೂ ಕಷ್ಟ. ನೀವ್ ಅಟ್ಟ ಹತ್ತಿ, ನಾನೇ ಹೋಗ್ತೀನಿ. ಏನ್ರಿ ಆ ಪಾತ್ರಗೀತೆಗೆ ಬರೀ ಪಿತ್ತದ ವಾಂತಿ ಅಂತೆ? ವಿನಾಕಾರಣ ನಿಮ್ಮನ್ನ ಅನುಮಾನಿಸಿ ನಿಮ್ಮನ್ನ ಏನೇನೋ ಅನ್ಬಿಟ್ಟೆ. ಬನ್ನಿ, ತಲೆಗೆ ನಿನ್ ನಡಿ, ನಾನು ಹಿಂದೆನೆ ಬರ್ತೀನಿ. ಮುಗ್ದು ಸತ್ಯ, ನಿನ್ ಬಾಯಿಂದ ಈ ಮಾತ್ ಕೇಳಿ ಎಷ್ಟು ದಿವಸ ಆಗಿ ಹೋಗಿತ್ತು ಕಿಟ್ಟು. ಇವತ್ ನಿನ್ ಹುಟ್ಟಪ್ಪ ಅಂತಾನು ನೋಡ್ದೆ. ಆ ಬುಟ್ಟಿ ಬೊಂಬೆ ನಿನ್ನ ಹೊರಗಡೆ ಹಾಕ್ಬಿಡ್ಲಾ? ಇರ್ಲಿ, ಮಾಡ್ತೀನಿ. ಕಿಟ್ಟು ಕಿಟ್ಟು, ನಿನ್ಗೋಸ್ಕರ ನಿನ್ಗಿಷ್ಟವಾದ ಸ್ವೀಟ್ಸ್ ಎಲ್ಲ ಮಾಡಿದ್ದೀನಿ. ಬಾ. ನಿನ್ನ ಅಜ್ಜಿ ನಿದ್ದೆಲೆದ್ದು ಎಲ್ಲಿ ತೊಳೆದು ಬಿಡ್ತೀವಿ ಅಂತ ಕಾಲಿನೆತ್ತು ಮೇಲೆ ಕಟ್ಟಾಕೊಂಡಿದ್ರು ಬಿಡಲ್ಲ ಅಂತೀಯಲ್ಲೇ. ಕಾಲನ್ನ ಹೀಗೆ ಕಟ್ಕೊಂಡ್ರೆ ಅದೆಷ್ಟು ಸಲ ಬೇಕಾದ್ರೂ ತೊಳ್ಕೊಬಹುದು ಅಂತ ನಾನೇ ಆ ಕೆಲಸ ಮಾಡ್ಬೇಕು ಅಂತಿದ್ದೀರಿ. ನೀವೇ ಕಟ್ಕೊಂಡ್ಬಿಟ್ರಲ್ಲ, ಒಳ್ಳೇದೇ ಆಯ್ತು. ಎಷ್ಟು ಮುದ್ದಾಗಿ ಮಾತಾಡ್ತಾ ಇದೀಯ. ನನ್ನ ಬುದ್ಧಿಗೆ ಲದ್ದಿ ತಿಂದು ಈ ಕೆಲಸ ಮಾಡ್ಕೊಂಡೆ. ಇದುವರೆಗೂ ಪಾದ ಮಾತ್ರ ಒದ್ದೆ ಆಗ್ತಿತ್ತು, ಈಗ ಇಡೀ ಪಾರ್ಟ್ಸ್ ಎಲ್ಲ ಒದ್ದೆ ಆಗ್ತಿದೆ ಕಣೆ.
ಹಾಕಮ್ಮ, ಚೆನ್ನಾಗಿ ಸಾಂಬ್ರಾಣಿ ಹೊಗೆ ಹಾಕು. ಮೆದ್ಲಲ್ಲಿರೋ ಒದ್ದೆ ಎಲ್ಲ ಒಣಗೋಗ್ಬಿಡ್ಬೇಕು. ಕಿಟ್ಟು ಬನ್ನಿ ಅಂಕಲ್. ಅಲ್ಲ ಕಣ, ಏನೇ ನೀನ್ ಹಿಂಗೇನೆ ಮಾಡೋದು. ಬೌ, ಒಂದ್ ಗ್ಲಾಸ್ ಮದ್ಗೆ ತಗೊಂಬಮ್ಮ. ಅಲ್ಲ, ಮೇಲ್ಗಡೆ ಸಾಂಬ್ರಾಣಿ, ಕೆಳಗಡೆ ಸ್ವೀಟ್ಸು, ಮೇಲ್ಗಡೆ ಮಂಗಳಾರತಿ, ಕೆಳಗಡೆ ಕಿಲಿಗಿಲಿಗಿಲಿಗಿಲ. ಹೆಂಗಯ್ಯ ಮ್ಯಾನೇಜ್ ಮಾಡ್ತೀಯ? ಇಬ್ಬರಂಟಿನ ಕಟ್ಕೊಂಡ್ಮೇಲೆ ಈ ತರ ಟ್ರಿಕ್ಗಳೆಲ್ಲ ಮಾಮೂಲು. ಕಿವಿ ಕುತ್ತಿಗೆ ಸೌಜನ್ಯದಿಂದ ಸಾಧಿಸ್ತಾ ಇದೆ. ಕಿವಿ ಕುತ್ತಿಗೆ ಸೌಜನ್ಯ ಹಂಗಂದ್ರೆ ಏನಯ್ಯ? ಇಬ್ಬರಂಟಿನ ಕಟ್ಕೊಂಡಿರೋ ಜಂಜಾಟ ನಿಮ್ಗೆ ಅರ್ಥವಾಗಲ್ಲ ಬಿಡಿ. ನೀನ್ ಬಿಡಯ್ಯ, ಬಾರಿ ಗಂಡ್ಸು. ಓ ಓ ಬಾರಿ. ಓ ಓ ಬಾಮ್ಮ ಬಾ ಬಾ ಬರ್ತೀನಿ ಬರ್ತೀನಿ ಬರ್ತೀನಿ. ಯಾರನ್ನ ಕರೀತಾ ಇರೋದು, ನಿಮ್ಮನ್ನ ಎಮ್ಮೆನ? ನನ್ನೇ ಕಣಯ್ಯ. ಮಾಧವಯ್ಯನವರೇ, ಬರ್ತಾ ಇದ್ದೇನೆ. ಏನ್ ಮಾಧವಯ್ಯನವರೇ, ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಿದ್ದೀರಾ? ಇಲ್ರಪ್ಪ, ನನ್ನ ಹೆಂಡತಿ ಮಾಡೋ ಪಾದ ಪೂಜೆನ ತಪ್ಪಿಸ್ಕೊಳಕ್ ಹಿಂಗ್ ಮಾಡ್ಕೊಂಡಿದ್ದೀನಿ. ಏನೋ ಬರ ಹೇಳಿದ್ರಂತೆ? ಏನು ಇಲ್ಲ, ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ದಿವಂಗತ ಕೀರ್ತಿಶೇಷ ಶ್ರೀ 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 ಶ್ರೀಕಂಠಯ್ಯನವರು ಈ ಊರಿನ ಅಭಿವೃದ್ಧಿಗೋಸ್ಕರ ಸಿಕ್ಕಾಪಟ್ಟೆ ದುಡ್ದಿದ್ದಾರೆ, ತುಂಬಾ ದುಃಖ ಪಟ್ಟಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ ಅನ್ನೋದೆಲ್ಲ ಗೊತ್ತಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ 5 ನಿಮಿಷಗಳ ಕಾಲ ಮೌನ ವ್ರತ ಮಾಡ್ಬೇಕು. ಮೌನ ವ್ರತಕ್ಕೆ ಏನಾದ್ರು ಭಂಗ ಆದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ. ಮೇಲಾಗಿ ಅವ್ರಿಗೆ ಅವಮಾನ ಮಾಡಿದಾಗತ್ತೆ. ಎಚ್ಚರಿಕೆ, ಹುಷಾರ್ ಮಾಡಿ. ಇನ್ನ ತಾವೆಲ್ಲ ಹೋಗ್ಬಹುದು. ನಡೀರಿ, ಎಂಥ ಒಳ್ಳೆ ವ್ಯಕ್ತಿ ಶೇಷನವರು. ಡಿಯರ್ ಭಾವ, ನಾನು ಅಪ್ಪ ಅಮ್ಮ ಕ್ಷೇಮವಾಗಿದ್ದೇವೆ. ನಿನ್ನ ಪತ್ರಕ್ಕೋಸ್ಕರ ಎದುರು ನೋಡ್ತಾ ಇರ್ತೇನೆ. ನಿನಗೊಂದು ಶುಭ ವಾರ್ತೆ. ಭಾವ, ಅಪ್ಪ ಬರೋವರ ನಮ್ಮ ಮದುವೆಗೆ ಮುಹೂರ್ತ ಇಳಿಸಿದ್ದಾರೆ. ಇಂತಿ ನಿನ್ನ ಪ್ರೀತಿಯ ಲಲಿತಾ. ಕಿಟ್ಟು, ಆ? ಕಿಟ್ಟು, ಯಾಕೆ ಕಿಟ್ಟು ಹಾಗೆ ದೂರ ಹೋಗ್ತೀಯಾ? ಅದು ದೀಕ್ಷೆ ಭಂಗ ಆಗ್ಬಿಟ್ರೆ ಆ ದೇವ್ರು ನಮ್ಮನ್ನ ಕ್ಷಮಿಸಲ್ಲ. ನಂಗೆ ಡ್ಯೂಟಿ ಟೈಮ್ ಆಯ್ತಾ, ನಾ ಬರ್ತೀನಿ. ಏ ಕಿಟ್ಟು, ಆ? ಏನದು ಪ್ಯಾಕೆಟು? ಅದು ಸ್ಕೂಟರ್ಗೆ ಸ್ಟೆಪ್ನಿ ಇದ್ದಾಗೆ ಮನುಷ್ಯನಿಗೆ ಒಂದು ಸ್ಟೆಪ್ನಿ ಡ್ರೆಸ್ ಇರ್ಲಿ ಅಂತ. ನಾ ಬರ್ತೀನಿ. ಬಾಸ್ 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 ಅದೇ ನಂಗೆ ಉರಿಯುತ್ತೆ. ನಾನು ಬಾಸ್ ಆನಂದು. ಏನ್ ಸಮಾಚಾರ? ಡ್ಯೂಟಿಗೆ ಹೋಗ್ತಾ ಇದೀನಿ ಬಾಸ್. ನಿಮ್ಗೋಸ್ಕರ ಇನ್ನೊಂದ್ ಜೊತೆ ಯೂನಿಫಾರ್ಮ್ ತಂದಿದ್ದೀನಿ. ಇದನ್ನ ಹಾಕೊಂಡು ಮನೆಯೊಳಗೆ ಹೋಗಿ ಕಿವಿ ಕುತ್ತಿಗೆ ಸೋರ್ತಾ ಜಾಲಿಯಾಗಿರಿ ಬಾಸ್. ಅದೇ ನಂಗೆ ಉರಿಯುತ್ತೆ. ಬಲ್ಲನ್ ಮಗ ಕಣ ನೀನು. ನಾನ್ ಟ್ರಿಕ್ ಕೊಡಲ್ಲ ತಿಳ್ಕೊಂಡಿದ್ಯಾ? ಕ್ಷಮಿಸಿ ಬಾಸ್. ಅವರೇ ಹೇಳಿದ್ರು, ನಿಮ್ ಪುಣ್ಯದಿಂದ ನನಗೂ ಲಲಿತಾಗೂ ಮದುವೆ ಆದ್ಮೇಲೆ ನಾನು ನಿಮ್ ತರ ಟ್ರಿಕ್ಗಳನ್ನ ಉಪಯೋಗಿಸ್ತೀನಿ. ಬರ್ತೀನಿ ಬಾಸ್. ಏನ್ರಿ ಡ್ಯೂಟಿಗೆ ಹೋಗ್ಲಿಲ್ವಾ? ಅದೇ ನಂಗೆ ಉರಿಯುತ್ತೆ. ಇವತ್ತು ನಿನ್ಗೋಸ್ಕರ ಲೀವ್ ಹಾಕಿದ್ದೀನಿ. ಹಾಗಾದ್ರೆ ಬನ್ನಿ.
ಯಾಕೆ ಬಿಡ್ಬೇಕು? ದೀಕ್ಷೆನ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ದೀಕ್ಷೆನೂ ಇಲ್ಲ ಶಿಕ್ಷೆನೂ ಇಲ್ಲ, ಸತಿನ ದೂರ ಮಾಡೋದಕ್ಕೆ ಇದೆಲ್ಲ ಒಂದು ಪ್ಲಾನ್. ಈ ತರ ಕಿವಿ ಸೌರಿ ಎಷ್ಟು ದಿನ ಆಯ್ತು. ಸ್ವಲ್ಪ ಸ್ಪೀಡ್ ಆಗಿ ಸೌರ್ರಿ. ಭಾವ, ಎಷ್ಟು ದಿನ ಆಗೋಯ್ತು ನಿನ್ ಧ್ವನಿ ಕೇಳಿ. ಟೆಲಿಫೋನ್ ಅಲ್ಲಾದ್ರೂ ನಿನ್ ಜೊತೆ ಮಾತಾಡೋಣ ಅಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸ್ಟ್ರೈಕು. ಅಪ್ಪನ್ಗೇನೋ ನೆಮೋನಿಯಾ ಜ್ವರ ಬಂದಿದೆ, ನನಗೆ ನಿನ್ನೆ ಜ್ವರ ಬಂದಿದೆ. ಅಪ್ಪನ್ ನೋಡೋಕೆ ಡಾಕ್ಟರ್ ಬಂದಿದ್ದಾರೆ, ನನ್ ನೋಡೋಕೆ ನೀನ್ ಯಾವಾಗ ಬರ್ತೀಯಾ? ಡಾಕ್ಟ್ರೆ, ನಮ್ಮ ಆನಂದ ಮಾವ ಮದ್ವೆ ಮಾಡೋ ಅಂತ ಕೇಳ್ಕೊತಾ ಇದ್ದ. ಒಂದ್ ಕೆಲ್ಸ ಸಿಕ್ಲಿ ಕಣೋ, ಮದ್ವೆ ಮಾಡ್ತೀನಿ ಅಂತ ಹೇಳ್ದೆ. ಯಾಂತದ ಒಂದ್ ಕೆಲ್ಸ ಸಿಕ್ತು, ಮದ್ವೆ ಮಾಡೋಣ ಅಂತ ಅಂದ್ರೆ ಈ ಶೂನ್ಯ ಮಾಸ ಅಡ್ಡ ಬಂದ್ಬಿಡ್ತು. ಇನ್ನೇನ್ ಶೂನ್ಯ ಮಾಸ ಕಳೆದೋಗುತ್ತೆ, ಮದ್ವೆ ಮಾಡೋಣ ಅಂತ ಅಂದ್ರೆ ಈ ಕಾಲಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಡಾಕ್ಟ್ರೇ, ನಾನ್ ಸಾಯೋದ್ರೊಳಗೆ ಈ ಮಗಳು ಮದ್ವೆ ನೋಡ್ತೀನೋ ಕಣ್ಣಾರ ಇಲ್ವೋ ಅಂತ ಕೊರಗಾಗೋಗ್ಬಿಟ್ಟಿದೆ. ಡಾಕ್ಟ್ರೇ, ಸಂಕಟ ಪಡ್ಬೇಡಿ ಅಮ್ಮ, ಬೇಗ ವಾಸಿ ಆಗುತ್ತೆ. ಡಾಕ್ಟ್ರೆ, ಬೇಕಾದ್ರೆ ನಾನ್ ಸತ್ತು ನಿಮ್ ಹೋಟೆಲ್ ಹುಡ್ತೀನಿ. ನನ್ ಗಂಡನೇ ಹಾಗಾದ್ರೂ ಬದುಕ್ಸಿ. ಅಬ್ಬಾ, ಎಷ್ಟೊಂದು ಪತಿ ಭಕ್ತಿ. ಹಾಗಲ್ಲ, ನನ್ ವ್ರತ ಪೂರ್ತಿ ಆಗೋಕ್ ಮುಂಚೆ ಇವ್ರೇನಾದ್ರೂ ಹೊರಟೋದ್ರೆ ಮುಂದಿನ ಜನ್ಮದಲ್ಲಿ ನನ್ಗೆ ಒಳ್ಳೆ ಗಂಡ ಸಿಗಲ್ವಲ್ಲ ಅಂತ. ಹೇಳ ನಿನ್ ಹೊಟ್ಟೆ ಕೊಳತ್ ನಾರ. ನಿನಗೆ ನಿನ್ ಹೊತ್ತದ ಯೋಚನೆ ಬರ್ತು, ನಾನ್ ಸಾಯ್ತೀನಲ್ಲ ಅನ್ನೋ ಸಂಕಟ ಸ್ವಲ್ಪನಾದ್ರೂ ಇಲ್ವಲ್ಲ ನಿನಗೆ? ಡಾಕ್ಟ್ರೇ, ನನ್ ಕಿವಿ ಕಿತ್ತಾಕ್ಬಿಡಿ, ಇಲ್ಲ ಇವಳು ಕೈ ಕತ್ತರಿಸಾಕ್ಬಿಡಿ. ನನ್ ಕಿವಿ ಕಿತ್ತಾಕ್ಬಿಟ್ರೆ ಇವಳು ಹೇಳೋದು ಕೇಳಿಸ್ಕೊಳ್ಳೋದಾದ್ರೂ ತಪ್ಪುತ್ತೆ, ಇಲ್ಲ ಇವಳು ಕೈ ಕತ್ತರಿಸಾಕ್ಬಿಟ್ರೆ ನನ್ನ ಪಾದ ತೊಳಸ್ಕೊಳ್ಳೋದಾದ್ರೂ ತಪ್ಪುತ್ತೆ. ತೊಳೆಯೋದು ಒಂದ್ ತಕ್ಷಣ ಜ್ಞಾಪಕ ಬಂತು ನೋಡಮ್ಮ, ಜ್ವರ ಹಿಡಿಯೋ ತನಕ ಕೈ ಕಾಲುಗಳನ್ನ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇರಿ. ಡಾಕ್ಟ್ರೆ, ಎಂತ ಸಿಹಿಯಾದ ಮಾತು ಹೇಳಿದ್ರಿ. ನಾನ್ ಈಗ ಬರ್ತೀನಿ. ಹೇಳ ನಿನ್ನ ಡಾಕ್ಟರ್ ಡಿಗ್ರಿ ನಿನ್ಗೆ ಯಾವನ ಕೊಟ್ಟಿದ್ದು? ನಿನ್ನ ಕಾಲಿಡ್ರಿ. ಕೆಲಸ ಮಾಡ್ತೀಯ?